ಏನು ಗುಂಡೊಂದು ಅಜ್ಜಿ, ಚಿಕ್ಕ ಮಗಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಕರ್ಜಿಕಾಯಿ ಎಲ್ಲ ಜೋರಾಗಿ ಜಾಸ್ತಿನೇ ಮಾಡಿಬಿಟ್ಟಿದ್ದೀರಾ. ನಮಗೂ ಸ್ವಲ್ಪ ಏನಾದರೂ ಸಿಗುತ್ತಾ? ನಮಗೂ ಸ್ವಲ್ಪ ಏನಾದರೂ ಕೊಡ್ತೀರಾ? ನನಗೆ ಕರ್ಜಿಕಾಯಿ ಅಂದರೆ ತುಂಬ ಇಷ್ಟ. ಅಯ್ಯೋ ನೂರ್ಜಾನು, ನಿನಗೆ ಇಲ್ವೇನೆ ಕರ್ಜಿಕಾಯಿ? ಬಾರೆ, ಅದೆಷ್ಟು ತಿಂತೀಯೋ ತಿನ್ನು, ಬಾರೆ, ಬೇಕಾದ್ರೆ ಇನ್ನೂ ಮಾಡೋಣ ಬಾರೆ. ಥ್ಯಾಂಕ್ಸ್ ಗುಂಡಜ್ಜಿ, ಥ್ಯಾಂಕ್ಸ್. ಇಷ್ಟಾದರೂ ಕರಿತೀರಲ್ವ ಪಾಪ. ಬಾರೆ ನೂರು, ಕುತ್ಕೋ ಬಾ. ನಮ್ಮಮ್ಮಂಗೆ ಚಿಕ್ಕ ಮಗಳು ಅಂದ್ರೇ ಇಷ್ಟ ನೋಡು, ಅದಕ್ಕೆ ಕರ್ಜಿಕಾಯಿ ಅದು ಇದು ಎಲ್ಲ ಮಾಡಿದ್ದಾರೆ ನೋಡು. ಎಲ್ಲರಿಗೂ ಅಷ್ಟೇ, ಚಿಕ್ಕ ಮಗಳು ಅಂದರೆ ತುಂಬ ಇಷ್ಟ ನೋಡು. ಅದೇನಿಲ್ಲ ತಮ್ಮ, ಹಂಗಂದ್ಬಿಟ್ಟೆ. ಹಂಗಾದ್ರೆ ಬೇರೆ ಮಕ್ಕಳು ಇಷ್ಟ ಇರಲ್ವೇನು ಅಮ್ಮದಿರಿಗೆ? ಎಲ್ಲ ಮಕ್ಕಳು ಒಂದೇ ಕಣೆ ಅಮ್ಮದಿರಿಗೆ. ನೀನು ಇದೇ ಊರಲ್ಲಿ ಇರ್ತೀಯ, ಬಂದು ಯಾವಾಗಾದರೂ ಆವಾಗ ತಿಂದ್ಕೊಂಡು ಹೋಗ್ತಿರ್ತೀಯ. ಅವಳು ಅಪರೂಪಕ್ಕೆ ಬಂದಿದ್ದಾಳೆ, ಬೇರೆ ಊರಲ್ಲಿದ್ದಾಳೆ, ದೂರ ಊರಲ್ಲಿದ್ದಾಳೆ, ಅದಕ್ಕೆ ಮಾಡಿದ್ವಿ ಕಣಮ್ಮ. ನೀನು ಯಾವಾಗಲೂ ಇಲ್ಲೇ ಇರ್ತೀಯಲ್ಲ ಇದೇ ಊರಲ್ಲಿ, ಆವಾಗವಾಗ ಬರ್ತಿರ್ತೀಯ, ಏನಾದರೂ ಮಾಡಿದ್ರೆ ತಿಂದ್ಕೊಂಡು ಹೋಗ್ತಿರ್ತೀಯ. ನೋಡೆ ನೂರ್ಜಾನು ಹೆಂಗೆ ಹೇಳ್ತಿದ್ದಾಳೆಲ್ಲ ತಮ್ಮ, ಚಿಕ್ಕ ಮಗಳು ಅಂದರೆ ಇಷ್ಟ ಅಂತೆ. ಹಾಗಾದರೆ ನಿನ್ನ ಮಾತಿನ ಅರ್ಥ ಏನು? ನೀನು ಅಂದರೆ ಇಷ್ಟ ಇಲ್ಲ ಅಂತನಾ? ಅಮ್ಮದಿರಿಗೆ ಎಲ್ಲ ಎರಡು ಕಣ್ಣು ಒಂದೇ ಕಣೆ, ಎರಡು ಕಣ್ಣು ಇದ್ದಂಗೆ ಕಣೆ. ಆ ಕಣ್ಣು ಸೇಮು, ಈ ಕಣ್ಣು ಸೇಮು, ಎಲ್ಲ ಮಕ್ಕಳು ಒಂದೇ ಥರನೇ. ಆದರೆ ಚಿಕ್ಕ ಮಗಳು ಅಂದರೆ ಸ್ವಲ್ಪ ಪ್ರೀತಿ ಎಲ್ಲರಿಗೂ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದರೆ ಅವ್ರು ಸ್ವಲ್ಪ ಚಿಕ್ಕವರು ಅಲ್ವಾ. ಎಷ್ಟು ದೊಡ್ಡವರಾದ್ರೂ, ಮದುವೆ ಆದ್ರೂ ಅವರು ಚಿಕ್ಕವ್ರ ಥರನೇ ಅಲ್ವಾ, ಅದಕ್ಕೆ. ಹಾಗಂತ ದೊಡ್ಡ ಮಗಳು ಇಷ್ಟ ಇಲ್ಲ ಅಂತಲ್ಲ, ಅವರು ಇಷ್ಟನೇ. ನೋಡೆ ನೂರ್ಜಾನು ಹೆಂಗೆ ಹೇಳ್ತಿದ್ದಾಳೆ ನನ್ನ ದೊಡ್ಡ ಮಗಳು, ಕೇಳಿಸ್ಕೊತಾ ಇದ್ದೇನೆ. ಇದು ಕೂತ್ರ ನೀನು ಹೇಳು ಇವಾಗ. ಅಯ್ಯೋ ಲತುಂದು ಅಕ್ಕ, ಆ ಥರ ಮಾತಾಡಬೇಡಿ ಕಣ್ರಕ್ಕ. ನೀವು ಇದೇ ಊರಲ್ಲಿ ಇರ್ತೀರಾ, ನಿಮ್ಮದಕ್ಕೆ ಇದೇ ಊರಲ್ಲಿ ಮದುವೆ ಮಾಡಿ ಕೊಟ್ಟಿದ್ದಾರೆ. ನೀವು ಆವಾಗ ಬರ್ತಿರ್ತೀರಾ, ಏನಾದರೂ ತಿಂದ್ಕೊಂಡು ಹೋಗ್ತಿರ್ತೀರಾ. ಆದರೆ ಕವಿತಮ್ಮ ಆಗಲ್ಲ ಅಲ್ವಾ, ಬೇರೆ ಊರಲ್ಲಿದ್ದಾರಲ್ವಾ, ಅವ್ರು ಬಂದಾಗ ಏನಾದರೂ ಮಾಡಬೇಕಲ್ವ ತಿನ್ನೋದಕ್ಕೆ ಸ್ವೀಟು, ಅದಕ್ಕೋಸ್ಕರ ಮಾಡಿದ್ದಾರೆ ಅಷ್ಟೇ ಬಿಡಿ ನಿಮ್ಮಮ್ಮ. ಇಷ್ಟು ಚಿಕ್ಕ ವಿಷಯಕ್ಕೆ ಚಿಕ್ಕ ಮಗಳು ಇಷ್ಟ, ನಾನು ಇಷ್ಟ ಇಲ್ಲ ಅಂತ ದೊಡ್ಡ ಮಾತು ಆಡಬಾರ್ದು ಅಕ್ಕ, ಲತಕ್ಕ. ಇಷ್ಟು ಚಿಕ್ಕ ವಿಷಯಕ್ಕೆ ಇಂಥ ಮಾತಾಡಿಬಿಟ್ರಿ ಅಲ್ವಾ. ಇನ್ನೇನಾದರೂ ಗೋಲ್ಡ್ ವಿಚಾರಕ್ಕೆ ಬಂದರೆ ಏನು ಮಾಡ್ತೀರಾ ಹೇಳಿ? ಗೋಲ್ಡ್ ವಿಚಾರಕ್ಕೆ, ಇಲ್ಲ ಆಸ್ತಿ ವಿಚಾರಕ್ಕೋ, ಇಲ್ಲ ಏನಾದರೂ ಬೇರೆ ದೊಡ್ಡ ವಿಚಾರಕ್ಕೆ ಬಂದರೆ ನೀವು ಯಾವ ಥರ ಮಾತಾಡ್ತೀರಾ? ಆ ಥರ ಎಲ್ಲ ಮಾತಾಡಬಾರ್ದು ಅಲ್ವೇನಕ್ಕ? ಕಣಮ್ಮ, ಹಂಗೆ ಹೇಳಮ್ಮ. ನೀನಾದ್ರೇ ಕಣಮ್ಮ ಸರಿಯಾಗಿ ಹೇಳೋದು. ಹೌದು ಕಣೆ ನೂರ್ಜಾನು, ನೀನು ಸರಿಯಾಗಿ ಹೇಳ್ತಾ ಇದೀಯ ನೋಡು. ಇನ್ನು ಗೋಲ್ಡ್ ವಿಚಾರಕ್ಕೋ ಇಲ್ಲ ಆಸ್ತಿ ವಿಚಾರಕ್ಕೋ ಬಂದರೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಇನ್ಯಾವ ಥರ ಮಾತಾಡ್ತಾರೆ ಅಲ್ವಾ. ಇಷ್ಟು ಚಿಕ್ಕ ವಿಷಯಕ್ಕೆ ಅಕ್ಕ ತಂಗಿರು ಅಮ್ಮ ಮಕ್ಕಳು ಕಿತ್ತಾಡ್ಕೋಬಾರ್ದು ಕಣಕ್ಕ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಯಾರು ಶಾಶ್ವತವಾಗಿ ಇರೋದಿಲ್ಲ, ಎಲ್ಲರೂ ಒಂದಿನ ಹೋಗೋರೆ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ಇಷ್ಟು ಚಿಕ್ಕ ವಿಷಯಕ್ಕೆ ನಾವು ಕಿತ್ತಾಡ್ಕೊಂಡ್ರೆ ಸಂಬಂಧಗಳು ಹಾಳಾಗ್ತವೆ ಕಣಕ್ಕ. ಒಬ್ಬರ ಮೇಲೆ ಒಬ್ಬರಿಗೆ ಕೋಪ ಉಟ್ಕೊಳ್ಳುತ್ತೆ. ಅದಕ್ಕೆ ಈ ಥರ ಥಿಂಕ್ ಮಾಡಬಾರ್ದು ನೋಡಿ, ಈ ಥರ ಎಲ್ಲ ಯೋಚನೆ ಮಾಡಬಾರ್ದು ನೋಡಿ. ಹೌದು ಕಣೆ ನೂರ್ಜಾನು, ನೀನು ಹೇಳೋದು ಸರಿಯಾಗಿದೆ. ಆ ಥರ ಕೇಳು, ಆ ಥರ ಹೇಳು ನೋಡು. ಅರ್ಥ ಆಯ್ತೇನೆ ಇಲ್ಲ ತಮ್ಮ, ನೂರ್ಜಾನು ಹೇಳೋದು ಸರಿಯಾಗಿ ಹೇಳ್ತಾ ಇದ್ದಾಳೆ ನೋಡು ಅವಳು. ಕಣೆ ನೂರ್ಜಾನು, ನೀನು ಹೇಳೋದು ಸರಿನೇ. ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನಾವು ಇದು ಮಾಡ್ಕೋಬಾರ್ದು ನೋಡು, ಸಂಬಂಧಗಳು ಹಾಳಾಗೋಗ್ತವೆ ಅಲ್ವಾ. ಒಬ್ರಿಗೊಂದು ಸ್ವಲ್ಪ ಜಾಸ್ತಿ, ಒಬ್ರಿಗೊಂದು ಸ್ವಲ್ಪ ಕಡಿಮೆ ಇದ್ರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೇಕು ನೋಡು. ಇಲ್ಲಾಂದರೆ ಸಂಬಂಧಗಳು ಉಳಿಯೋದಿಲ್ಲ ನೋಡು. ಅವ್ರ ಮೇಲೆ ಇವ್ರಿಗೆ ಕೋಪ, ಅವ್ರ ಮೇಲೆ ಇವ್ರಿಗೆ ಕೋಪ, ಇವ್ರ ಮೇಲೆ ಅವ್ರ ಕೋಪ ಬರುತ್ತೆ ಅಲ್ವಾ. ಇಲ್ಲಿ ಯಾರೂ ಶಾಶ್ವತವಾಗಿ ಇರೋದಿಲ್ಲ ಅಲ್ವೇನಮ್ಮ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರಬೇಕು. ಅದನ್ನೇ ಇಟ್ಕೊಂಡು ನಾವು ಸಾಧಿಸ್ಕೊಂಡು ಹೋಗ್ತಾ ಇದ್ರೆ ಅದು ಜೀವನ ಆಗೋದಿಲ್ಲ ನೋಡಿ. ಅದೇ ಮನಸ್ಸಲ್ಲಿ ಉಳಿದ್ಬಿಡುತ್ತೆ, ಅದೇ ತಲೆಯಲ್ಲಿ ಉಳಿದ್ಬಿಡುತ್ತೆ. ಅವಾಗ ಮಾತಾಡ್ಸೋದಕ್ಕೂ ಇಷ್ಟ ಆಗೋದಿಲ್ಲ. ಅಕ್ಕ ತಂಗಿರ್ನಾಗಲಿ, ಅಣ್ಣ ತಮ್ಮದಿರ್ನಾಗಲಿ, ಯಾರನ್ನಾದ್ರೂ ಆಗಲಿ, ಅದನ್ನು ಎಲ್ಲನೂ ತಲೆಯಿಂದ ಕಿತ್ತಾಕಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರಬೇಕು ನೋಡು. ಹೌದು ಗುಂಡೊಂದು ಅಜ್ಜಿ, ಸರಿಯಾಗಿ ಹೇಳಿದ್ರಿ ನೋಡಿ. ಲತಕ್ಕ, ಈ ಥರ ಎಲ್ಲ ತಲೆಯಲ್ಲಿ ಐತಾ ನಿನಗೆ? ಈ ಥರ ಎಲ್ಲ ಮೈಂಡಲ್ಲಿ ಐತಾ ನಿನಗೆ? ನನಗೆ ಗೊತ್ತೇ ಇರಲಿಲ್ಲ ನೋಡು. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ನಿನಗೆ ಮನಸ್ಸಲ್ಲಿ ಐತೆ ಅಂತ. ಕಣೆ, ಆ ಥರ ಎಲ್ಲ ತಲೆಯಲ್ಲಿತ್ತು. ಆದರೆ ಇವಾಗ ನೂರ್ಜಾನು ಹೇಳಿದ್ಲಲ್ವಾ, ಯಾರೂ ಇಲ್ಲಿ ಶಾಶ್ವತ ಅಲ್ಲ ಅಂತ, ಅದೆಲ್ಲ ಹೊರಟೋಯ್ತು ನೋಡು ಇವಾಗ ಆ ಥರ ಏನೂ ಇಲ್ಲ ಬಿಡು. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.